ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಇನ್ಫೋಗೆ ನಾನು ಇದೊಂದು ವಿಡಿಯೋದಲ್ಲಿ ಯುವನಿಧಿ ಅಮೌಂಟ್ ಯಾರಾದರೂ ಪಡಿತಿದ್ರೆ ಅವರು ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದು ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಈಗ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರಲ್ಲಿ ಬಂದು ಸೇವಾ ಸಿಂಧು ಅಂತ ಸರ್ಚ್ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ಪ್ರಾಪರ್ ಸೇವಾ ಸಿಂಧು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಸೇವಾ ಸಿಂಧು ಪೋರ್ಟಲ್ ಕನ್ನಡ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗಬೇಕಾಗ್ತದೆ. ಹಾಗಾಗಿ ನಾನು ಕೆಳಗಡೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಕೂಡ ಲಾಗಿನ್ ಆಗ್ಬೋದು. ಈಗ ನೋಡ್ಬೋದು ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಕೆಳಗಡೆ ನಮಗೆ 3 ಆಪ್ಷನ್ಸ್ ಕಾಣ್ತಾ ಇದ್ದಾವೆ. ಯಾವುದಪ್ಪ ಅಂತಂದರೆ ಸೇವಾ ಸಿಂಧು ಲಾಗಿನ ರಚನೆ ಮತ್ತು ಸೇವಾ ಸಿಂಧು ಲಾಗಿನ್ ಮತ್ತು ಸೇವಾ ಸಿಂಧು ಅರ್ಜಿ ಸ್ಥಿತಿ ಅಂತಿದೆ. ಹಾಗಾಗಿ ನಾವು ಇಲ್ಲಿ ಸೇವಾ ಸಿಂಧು ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಇದ್ರ ಮೇಲೆ ನೋಡ್ಬೋದು ಸೇವಾ ಸಿಂಧು ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ನಮ್ಮ ಮೊಬೈಲ್ ನಂಬರು ಮತ್ತು ಅದೇ ರೀತಿಯಾಗಿ OTP ಮುಖಾಂತರ ಮತ್ತು ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಕ್ಯಾಪ್ಚಾನು ಹಾಕಿಕೊಂಡು ನಾವು ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಒಂದನೇದ್ದು ಮೊಬೈಲ್ ನಂಬರು, ಒಂದು OTP ಬರುತ್ತೆ. OTP ಆದ ನಂತರ ಒಂದು ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾನು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಇಲ್ಲಿ ನಾವು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರು ವ್ಯಾಲಿಡ್ ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ ಹಾಕಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೊಂದು OTP ಸಹ ಬರುತ್ತೆ. ಆ OTP ಇಲ್ಲಿ ಹಾಕಿಕೊಳ್ಳಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ಪಾಸ್ವರ್ಡ್ ಏನಾದರೂ ನೆನಪಿದ್ರೆ ಆ ಪಾಸ್ವರ್ಡ್ ಕೂಡ ಹಾಕಿಕೊಳ್ಳಬೋದು. ಪಾಸ್ವರ್ಡ್ ಇಲ್ಲಪ್ಪ ಅಂತಂದರೆ OTP ಮುಖಾಂತರ ಕೂಡ ಲಾಗಿನ್ ಆಗ್ಬೋದು. ಒಂದು ಸಲ OTP ಬರ್ತಿದ್ರೆ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು OTP ಬರುತ್ತೆ. OTPಯನ್ನು ಹಾಕಿಕೊಂಡ ನಂತರ ಏನಪ್ಪ ಅಂದರೆ ಇಲ್ಲೊಂದು ಕ್ಯಾಪ್ಚಾ ಸಹ ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾನ ನಾವು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಬೇಕಾಗ್ತದೆ. ಹಾಗಾಗಿ ಕ್ಯಾಪ್ಚಾನ ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಒಂದು ವೇಳೆ ನೀವೇನಾದರೂ ಹೊಸ ಯೂಸರ್ ಆಗಿದ್ದರೆ ಕೆಳಗಡೆ ನ್ಯೂ ಯೂಸರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಬೋದು. ಈಗ ನಾನು ಆಲ್ರೆಡಿ ಇದರಲ್ಲಿ ಅಕೌಂಟ್ ಇದೆ, ಹಾಗಾಗಿ ನನ್ನ ಮೊಬೈಲ್ ನಂಬರ್ ಮುಖಾಂತರ ನಾನು ಇದಕ್ಕೆ ಲಾಗಿನ್ ಆಗ್ತಾ ಇದ್ದೇನೆ. ನೋಡ್ಬೋದು ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಮೇಲೆ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸುಮಾರು ಸರ್ವಿಸಸ್ ಬರ್ತವೆ. ಈಗ ನಾವು ಯುವನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಬೇಕಲ್ಲ, ಹಾಗಾಗಿ ಈಗ ಇಲ್ಲಿ ಸರ್ಚ್ ಬಾರಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿಕೊಳ್ಳಿ. ಸ್ವಯಂ ಘೋಷಣೆಗೆ ಅರ್ಜಿ ನಾವು ಸಲ್ಲಿಸಬೇಕಲ್ಲ, ಹಾಗಾಗಿ ಯುವ ಅಂತ ಸರ್ಚ್ ಮಾಡಿಕೊಳ್ಳಿ. ನೋಡ್ಬೋದು ಇಲ್ಲಿ ಕೆಳಗಡೆ ನೀವು 3ನೇ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತಿದೆಯಲ್ಲ ಇಲ್ಲಿ 3ನೇ ಅಂತ ಕಾಣ್ತಾ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಅದು ಮೇಲ್ಗಡೆದು ಯುವನಿಧಿಗೆ ಅರ್ಜಿ ಸಲ್ಲಿಸುವುದು, ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂದರೆ ಸ್ಟೇಟಸ್ ಚೆಕ್ ಮಾಡಿಕೊಳ್ಳೋದು. 3ನೇ ಆಪ್ಷನು ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ. ಈಗ ನೋಡ್ಬೋದು ಇಲ್ಲಿ ಸ್ವಲ್ಪ ಟೈಮಿಂಗ್ ಆಗ್ತದೆ. ಈಗ ನೋಡ್ಬೋದು ನೀವು ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಬಂದಿದೆ. ಈಗ ಸ್ಟಾರ್ಟ್ ಆಗಿದೆ ಅಂದರೆ ಇದು 1ನೇ ತಾರೀಕಿಂದ ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 25ನೇ ತಾರೀಕಿನ ಒಳಗಡೆ ನೀವು ಇದಕ್ಕೆ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು. ಈಗ ನೋಡ್ಬೋದು ಇಲ್ಲಿ ಗೆಟ್ ಆಧಾರ್ ದೃಢೀಕರಣ ಅಂದರೆ ಆಧಾರ್ ಅಂತ ಅಥೆಂಟಿಕೇಶನ್ ಅಂತಿರುತ್ತೆ. ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಇಲ್ಲಿ ಮಾಹಿತಿ ಅಂದರೆ ನಮ್ಮ ಆಧಾರ್ ಸಂಖ್ಯೆ ಹಾಕಿಕೊಂಡು ನಮಗೊಂದು OTP ಸಹ ಬರುತ್ತೆ, ಅದನ್ನು ನಾವು ಇಲ್ಲಿ ಹಾಕಿಕೊಳ್ಬೇಕಾಗ್ತದೆ. ಈಗ ನೋಡ್ಬೋದು ಈ KYC ಅಂತ ಬಂದಿದೆ. ಈ KYC ಅಂತ ಬಂದಿದ್ದಲ್ಲ ಇಲ್ಲಿ ನೋಡ್ಬೋದು ಕೆಳಗಡೆ ಆಧಾರ್ ಸಂಖ್ಯೆ ಅಂತಿದೆ ಅಂದರೆ ಆಧಾರ್ ನಂಬರ್ ಅಂತಿದೆ. ನಾವು ಯಾರ್ದು ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸ್ತಾ ಇದ್ದಲ್ಲ ಅವ್ರದ್ದು ಇಲ್ಲಿ ಆಧಾರ್ ನಂಬರ್ ಹಾಕಿಕೊಳ್ಬೇಕಾಗ್ತದೆ. ಆಧಾರ್ ನಂಬರ್ ಹಾಕಿಕೊಂಡ ನಂತರ ಅಲ್ಲಿ ಒಂದು 2 ಚೆಕ್ ಬಾಕ್ಸ್ ಇರ್ತವೆ. 2 ಚೆಕ್ ಬಾಕ್ಸ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಬೇಕಾಗ್ತದೆ. ಒಂದು ಅಲ್ಲಿ ಮೇಲ್ಗಡೆ ಕಾಣ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು OTP ಅಂತ ಇರುತ್ತೆ. OTP ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ OTP ಪಡೀರಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೂ ಆಧಾರ್ ಕಾರ್ಡಿಗೆ ಯಾವ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ನಂಬರಿಗೆ ಒಂದು OTP ಸಹ ಬಂದಿರುತ್ತೆ. ಆ OTPಯನ್ನು ನಾವು ಇಲ್ಲಿ 120 ಸೆಕೆಂಡಿನ ಒಳಗಡೆ ನಾವು ಇದಕ್ಕೆ ಹಾಕಿಕೊಳ್ಳಬೇಕಾಗ್ತದೆ. OTPಯನ್ನು ಹಾಕಿಕೊಂಡು ಸಲ್ಲಿಸಿ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ಇಲ್ಲಿ ಕ್ಲಿಕ್ ಹರ್ ಟು ರಿಟರ್ನ್ ಅಂತ ಬರುತ್ತೆ, ಅದೇ ಕೂಡ ರಿಟರ್ನ್ ಆಗುತ್ತೆ. ಈಗ ನೋಡ್ಬೋದು ನಮಗೆ ಈ ರೀತಿ ಬಂದಿದೆ. ಈ ರೀತಿ ಬಂದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಆಧಾರ್ ಅಥೆಂಟಿಕೇಶನ್ ಕೆಳಗಡೆ ಇದೆ ನೋಡು ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಆಧಾರ್ ವಿವರಗಳನ್ನು ಪಡೆಯಿರಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮಾಹಿತಿ ನಮ್ಮದು ಎಲ್ಲ ಮಾಹಿತಿ ಕೂಡ ಬರುತ್ತೆ. ಆಧಾರ್ನಲ್ಲಿರುವ ನಿಮ್ಮ ಹೆಸರು ಬರುತ್ತೆ ಮತ್ತು ನೋಂದಣಿ ಸಂಖ್ಯೆ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಸ್ವಯಂ ಘೋಷಣೆ ತಿಂಗಳು ಅಂತಿದೆ. ಅಂದರೆ ಮೊದಲು ಇಲ್ಲಿ 3 ತಿಂಗಳಿಗೊಮ್ಮೆ ಮಾಡೋದಿತ್ತು ಸೆಲ್ಫ್ ಡಿಕ್ಲರೇಷನ್, ಈಗ ತಿಂಗಳಿಗೊಮ್ಮೆ ಮಾಡೋದಿದ್ದಿಲ್ಲ. ಹಾಗಾಗಿ ಇಲ್ಲಿ ಡಿಸೆಂಬರ್ ತಿಂಗಳಂತರ ಮಾತ್ರ ಬಂದಿದೆ. ಮೊದಲು ಜೂನ್ ಜುಲೈ ಆಗಸ್ಟ್ ಅಂತ ಬರ್ತಾಯಿತ್ತು, ಈಗ ಡಿಸೆಂಬರ್ ಅಂತ ಬಂದಿದ್ದಿಲ್ಲ. ಇದ್ರ ಮೇಲೆ
ಡಿಸೆಂಬರ್ ಮಂತ್ ಆಗಿದೆ. ಈಗ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ ಆರ್ ನೋ ಅಂತಿರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಒಂದು ಕ್ಯಾಪ್ಚಾ ಇರುತ್ತೆ. ಈ ಕ್ಯಾಪ್ಚಾನ ನಾವು ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ಕ್ಯಾಪ್ಚಾನ ಫಿಲ್ ಮಾಡಿಕೊಂಡ ನಂತರ ಇಲ್ಲಿಗೆ ನೋಡ್ಬೋದು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ, ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅದು ಮುಂದಿನ ಹಂತಕ್ಕೆ ಹೋಗೋದಂತ ಹೇಳ್ಬೋದು. ಈಗ ನೋಡ್ಬೋದು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸ್ವಲ್ಪ ಅದು ಪ್ರೊಸೆಸಿಂಗ್ ಆಗಲಿಕ್ಕೆ ಟೈಮಿಂಗ್ ಆಗ್ತದೆ. ಈಗ ನೋಡ್ಬೋದು ನಮ್ಮದು ಈಗ ಕಂಪ್ಲೀಟಾಗಿ ಇಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಏನಾದರೂ ನಮ್ಮದು ತಪ್ಪಿದ್ರೆ ನಾವು ಇಲ್ಲಿ ಎಡಿಟ್ ಕೂಡ ಮಾಡಿಕೊಳ್ಬೋದು. ಕರೆಕ್ಟಾಗಿ ನೀವು ಚೆಕ್ ಮಾಡಿಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳುವಾಗ. ಹಾಗಾಗಿ ತಪ್ಪಾಗಿ ಏನು ಹಾಕಿಕೊಳ್ಳಬೇಡಿ. ಅಂದರೆ ತಪ್ಪಾಗಿ ಹಾಕಿಕೊಂಡ್ರೆ ನಿಮಗೆ ಆ ಮಂತಿನ ಅಮೌಂಟ್ ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಕೂಡ ಕರೆಕ್ಟ್ ಆಗಿದೆ ಎಂಬುದು ತಿಳಿದುಕೊಂಡ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಕರೆಕ್ಟಾಗಿ ತಿಳಿದುಕೊಂಡ ನಂತರ ಈಗ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮದು ಕಂಪ್ಲೀಟ್ ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸಿದ ಆಗಿದೆ ಅಂತಲೇ ಅರ್ಥ. ಹಾಗಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈಗ ನೋಡ್ಬೋದು ನಿಮ್ಮದು ಈಗ ಕಂಪ್ಲೀಟ್ ನೀವು ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸಿದ್ರಿ ಅಂತಲೇ ಅರ್ಥ. ಇದನ್ನು ನೀವು ಇಲ್ಲಿ ಪ್ರಿಂಟನ್ನು ಕೂಡ ತೆಗೆದುಕೊಳ್ಳಬಹುದು ಅಥವಾ PDF ಮುಖಾಂತರ ಕೂಡ ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು. PDF ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಇಷ್ಟು ಸೆಲ್ಫ್ ಡಿಕ್ಲರೇಷನ್ಗೆ ಅರ್ಜಿ ಹಾಕುವುದಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರೋ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ. ಅದೇ ರೀತಿಯಾಗಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮಗೆ ಯಾವ ರೀತಿ ಕಾಣುತ್ತಪ್ಪ ಅಂತಂದರೆ ಈಗ ನೋಡ್ಬೋದು ನೀವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅಕ್ನಾಲಜ್ಮೆಂಟ್ ಅಂತ ಬಂದಿದೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ, ನಿಮಗೆ ಮುಂದೆ ಬೇಕಾಗ್ತದೆ. ಹಾಗಾಗಿ ಇಷ್ಟ ಆಗಿತ್ತು. ನಾನು ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.